ಜ್ಞಾನಂ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವಸಂಗ ಕೈವಲ್ಯ ಸಂಹೃತಪದ ಅಥ ಭಕ್ತಿಯೋಗ ಕೋ ನಿರ್ವೃತ ಹರಿಕಥಾಸು ರತಿಂ ನ ಕುರ್ಯಾತ್ ಅಂತ ಒಂದು ಅದ್ಭುತವಾದ ಶ್ಲೋಕ. ಈ ಭಾಗವತ ಶ್ರವಣ ಮಾಡಿದಂತೆ ಜ್ಞಾನ, ನಾವು ಅದನ್ನು ಭಗವಂತನ ಜ್ಞಾನವನ್ನು ಪಡಿತಾ ಇದ್ದೇವೆ. ಆ ಭಗವತ್ ತತ್ವದ ಜ್ಞಾನವನ್ನು ಪಡೆದರೆ ಅದರ ಫಲ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರ. ನಮಗೆ ಸಂಸಾರದಲ್ಲಿ ಸಂಸಾರ ಅನ್ನೋದು ಸಮುದ್ರ ಅಂತ ವರ್ಣನೆ ನೀವು ಕೇಳಿದ್ದೀರಿ. ಸಮುದ್ರದಲ್ಲಿ ಅಲೆಗಳು ಒಂದಾದ್ಮೇಲೆ ಬರ್ತಾ ಇರ್ತದೆ. ಈ ಸಂಸಾರ ಸಾಗರದಲ್ಲೂ ಕೂಡ ಅಲೆಗಳು ಒಂದಾದ್ಮೇಲೆ ಒಂದು ಬರ್ತದೆ. ಯಾವ ಅಲೆಗಳು ಅಂತಂದರೆ ಗುಣೋರ್ಮಿ ಚಕ್ರ. ನಮ್ಮಲ್ಲಿ ಸತ್ವ ರಜ ತಮೋ ಗುಣಗಳು ಜೊತೆಗೆ ಬಂದಿವೆಯಲ್ಲ, ಅದರಿಂದಾಗಿ ಷಡೂರ್ಮಿಗಳು ಅಂತ ಹೇಳ್ತಾರೆ. 6 ರೀತಿಯಾದ ಅಲೆಗಳು. ಅಶನಾಯ ಪಿಪಾಸ, ಹಸಿವು ನೀರಡಿಕೆ, ಶೋಕ ಮೋಹ, ದುಃಖ ಮತ್ತು ಅಜ್ಞಾನ, ಕೊನೆಯದಾಗಿ ರಾಗದ್ವೇಷಗಳು. ಹೀಗೆ ಇದು ಅಲೆಗಳು ಒಂದು ಸತ್ಯ ಸ್ವಲ್ಪ ಕಡಿಮೆ ಆಗುತ್ತೆ. ಸತ್ವಗುಣ ಸ್ವಲ್ಪ ಜಾಸ್ತಿ ಆದಾಗ ಈ ರೋಗಗಳು, ಈ ಬಾಧೆಗಳು ನಮ್ಮನ್ನು ಅಷ್ಟು ಬಾಧಿಸೋದಿಲ್ಲ. ಆದರೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ, ಅದಕ್ಕೆ ಕೊನೆ ಅಂತಿಲ್ಲ. ಆದರೆ ಯಾವಾಗ ನೀವು ತತ್ವಜ್ಞಾನವನ್ನು, ಭಗವಂತನ ಜ್ಞಾನವನ್ನು, ಭಗವದ್ಭಕ್ತರ ಮಹಿಮೆಯನ್ನು ಇದನ್ನು ಕೇಳಿದಂತೆ ಈ ಅಲೆಗಳು ಒಂದಾದ್ಮೇಲೆ ಬರ್ತಕ್ಕಂಥದ್ದೆಲ್ಲ ಪೂರ್ತಿಯಾಗಿ ನಿಂತು ಹೋಗ್ತದೆ. ಎಲ್ಲಿಯವರೆಗೆ ಈ ಅಲೆಗಳು, ಶೋಕ ಮೋಹ ಇವುಗಳ ಅಲೆಗಳು ಬರ್ತಾ ಇರುತ್ತೆ, ಅಲ್ಲಿವರೆಗೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಯಾವಾಗ ಜ್ಞಾನ ಪಡೆದು ಜ್ಞಾನದ ಫಲವಾಗಿ ನಾವು ಈ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ತೇವೆ, ಆಗ ಆತ್ಮಪ್ರಸಾದ, ಮನಸ್ಸಿನಲ್ಲಿ ಒಂದು ಪ್ರಸನ್ನತೆ, ಒಂದು ಸಂತೋಷ. ಅದು ಯಾವುದೋ ಒಂದು ಒಳ್ಳೆಯ ವಸ್ತುವನ್ನು ನೋಡೋದು, ಏನೋ ಕೇಳೋದು, ಸಂತೋಷವಾಯಿತು, ಆ ಸಂತೋಷ ಅಲ್ಲ, ಇದು ಅಲೌಕಿಕವಾದ ಸಂತೋಷ. ಇದು ಯಾಕೆಂತಂದರೆ ಅಂಥ ಒಂದು ಪ್ರಸನ್ನತೆ ಬಂದಾಗ ನಾವು ಧನ್ಯರು ಅಂತ ಅನ್ನಿಸ್ಕೊಳ್ತಕ್ಕಂಥ ಒಂದು ಧನ್ಯತಾ ಭಾವ ನಮ್ಮಲ್ಲಿ ಮೂಡ್ತಾ ಇದೆಯಲ್ಲ, ಅದು ಆತ್ಮಪ್ರಸಾದ. ಇದರ ಜೊತೆಗೆ ಉಭಯತ್ರ ಗುಣೇಶು ಅಸಂಗ. ನಮಗೆ ಕೆಲವರಿಗೆ, ನಾಸ್ತಿಕರಿಗೆ ಒಂದರಲ್ಲಿ ಮಾತ್ರ ಆಸಕ್ತಿ. ನಾವು ಆದಷ್ಟು ಸಂಪತ್ತು ಗಳಿಸಬೇಕು, ಅದರಿಂದ ಆಗತಕ್ಕಂಥ ಸುಖಗಳನ್ನು ಪಡೆಯಬೇಕು, ಈ ಲೌಕಿಕ ಆಸೆಗಳು ಮಾತ್ರ ಇರ್ತದೆ. ಸ್ವಲ್ಪ ಆಸ್ತಿಕತೆ ಇದ್ದವರಿಗೆ ಇಷ್ಟೇ ಸಾಲದು, ನಾವು ಸ್ವರ್ಗಕ್ಕೆ ಹೋಗಬೇಕು, ಅದಕ್ಕೂ ಹೆಚ್ಚಿನ ಸುಖವನ್ನು ಅನುಭವಿಸಬೇಕು. 2 ರೀತಿಯಾದ ಲೌಕಿಕ, ಪಾರತ್ರಿಕ 2 ವಿಧವಾದ ಆಸೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಅದು ಕೂಡ ನಮಗೆ ಬಂಧಕವೇ, ಸಂಸಾರಕ್ಕೆ ಕಾರಣ. ಸ್ವರ್ಗಕ್ಕೆ ಹೋದವರು ಪುನಃ ಬರಲೇಬೇಕು, ಪುನಃ ದುಃಖ ಇದ್ದದ್ದೇ. ಆದ್ದರಿಂದ ಈ ಜ್ಞಾನವನ್ನು ಪಡೆದಾಗ ಜ್ಞಾನದ ಜೊತೆಗೆ ವೈರಾಗ್ಯ, ಉಭಯತ್ರ ಗುಣೇಶು ಅಸಂಗ, ಲೌಕಿಕ ಮತ್ತು ವೈದಿಕವಾದ, ಪಾರತ್ರಿಕವಾದ ಈ ಆಸೆಗಳಿಂದ ನಾವು ಹೊರಾಗ್ತೇವೆ. ಈಗ ಜ್ಞಾನ ಮತ್ತು ವೈರಾಗ್ಯ ಇದೆರಡೂ ಸೇರಿದಾಗ ಇದರ ದೊಡ್ಡ ಫಲ ಅಂತಂದರೆ ಕೈವಲ್ಯ ಸಂಹೃತ ಪಥಃ ಅಥ ಭಕ್ತಿಯೋಗ. ಭಕ್ತಿಯೋಗ ಅಂತ ನಾವು ಕೇಳ್ತೀವಲ್ಲ, ಭಕ್ತಿ ಅದೊಂದು ಭಗವಂತನನ್ನು ನಾವು ಸೇರೋದಕ್ಕೆ ಅದು ಮುಖ್ಯವಾದ ಒಂದು ಯೋಗ ಸಾಧನ. ಅದನ್ನು ಪಡೆದವರಿಗೆ ಆ ಮೋಕ್ಷ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಸುಲಭ. ಅದೇನೋ ನಿರ್ಜನವಾದ ಪ್ರದೇಶ, ಏಕಾಂತ ಪ್ರದೇಶದಲ್ಲಿ ನಾವು ನಡೀತಾ ಹೋದರೆ ಏನಾಗುತ್ತೋ ಅಂತ ಹೆದರಿಕೆ ಅನ್ನೋ ಹಾಗಿಲ್ಲ. ಕೈವಲ್ಯ ಸಂಹೃತ ಪಥ, ಇಂಥ ಮುಕ್ತಿಯೋಗ್ಯರು ಅನೇಕರು ಆ ದಾರಿಯಲ್ಲಿ, ಜನದಟ್ಟಣೆ ಜಾಸ್ತಿ. ಬೆಂಗಳೂರಿನ ಜನದಟ್ಟಣೆಗಿಂತೂ ಮಾರ್ಗದಲ್ಲಿ ಆಗೋ ಟ್ರಾಫಿಕ್ ಅದಕ್ಕಿಂತ ಕಡಿಮೆ ಇಲ್ಲ. ಆದರೆ ಅದೆಲ್ಲ ಸಜ್ಜನರು, ಭಗವದ್ಭಕ್ತರು, ಮುಕ್ತಿಯೋಗ್ಯರು, ಅವರ ಜೊತೆಗೆ ನಾವು ಮೋಕ್ಷದಲ್ಲಿ ಹೋಗತಕ್ಕಂಥ ಒಂದು ಮುಕ್ತಿ ಮಾರ್ಗವನ್ನು ಪಡಿತೇವೆ. ಇದು ಹರಿಕಥೆಯನ್ನು ಕೇಳುವುದರ ಮುಖ್ಯವಾದ ಫಲ. ಕೋ ನಿರ್ವೃತ ಹರಿಕಥಾಸು ಪ್ರತಿಮ್ನ ಕರ್ಯ. ಯಾವ ವಿವೇಕಿ ತಾನೇ ಇಂಥ ಒಂದು ಹರಿಕಥೆಯಲ್ಲಿ ಆಸಕ್ತಿ ಪಡೆಯುವುದಿಲ್ಲ ಅಂತ ವೇದವ್ಯಾಸರು ಕೇಳ್ತಾರೆ. ಆದರೆ ನಮಗೆ ಆಸಕ್ತಿ ಬರ್ತಾ ಇಲ್ಲ, ಅದೊಂದು ಸತ್ಯವಾಗ್ತದೆ. ಆದರೆ ಇಂಥ ಒಂದು ನಮ್ಮ ಬ್ರಹ್ಮಣ್ಯಾಚಾರ್ಯರು ಹೇಳಿದಂತೆ ಇಂಥ ಪರ್ವಕಾಲ ವಿಶೇಷವಾಗಿ ಜ್ಞಾನ ಸತ್ರಗಳು ಅಲ್ಲಲ್ಲಿ ನಡೀತಾ ಇರ್ತದೆ. ಭಗವದ್ಭಕ್ತರು ಜ್ಞಾನಗಳಾಗಿ ಉಪದೇಶ ಮಾಡ್ತಾ ಇರ್ತಾರೆ. ಅದನ್ನು ಕೇಳಬೇಕು.
ಮತ್ತು ಭಗವಂತನ ದರ್ಶನ ಮಾಡಿದಾಗ ನಮ್ಮ ಮನಃಶುದ್ಧಿ, ಶ್ರವಣ, ದರ್ಶನ ಮೊದಲಾದವುಗಳು ನಮಗೆ ಆ ಸಾಧನೆಗಳಿಂದ ಆತ್ಮೋದ್ಧಾರವನ್ನು ಪಡಿತೇವೆ ಅಂತ ಇಷ್ಟು ಮಾತ್ರ ಹೇಳ್ತೇನೆ. ಜೊತೆಗೆ ನಮ್ಮ ಬ್ರಹ್ಮಣ್ಯಕ್ಕೆ ಇನ್ನೊಂದು ವಿಷಯವನ್ನು ಹೇಳಿದರು, ಒಂದು ಸುವರ್ಣ ಸಂಗ್ರಹ ಅಂತ.